ಕೊನೆಗೂ ಗರ್ಲ್ಸ್ ಸ್ಕೂಲ್ ಹೋಗೋ ಪರಿಸ್ಥಿತಿ ಬಂತು. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಖಿ ಹಬ್ಬ. ನಾವು ಉತ್ತರ ಕರ್ನಾಟಕದಲ್ವಾ, ಸೊ ರಾಖಿ ಹಬ್ಬನು ಜೋರ್ ಹಬ್ಬದ ತರನೇ ಮಾಡ್ತೀವಿ. ಸೊ ನಾನೆದ್ದು ಹೊರಗೆ ಬರೋಷ್ಟೊತ್ತಿಗೆ ನಮ್ಮಮ್ಮ ಆಲ್ರೆಡಿ ಪೂಜೆ ಮಾಡಿದ್ರು ಅಂಡ್ ನಿಮ್ಮ ಅಕ್ಕ ರಾಖಿ ಕಳ್ಸಿ ನೋಡೋ ಅಂದ್ರು. ರಾಖಿ ನೋಡಿದೆ. ಸೊ ಪ್ರತಿ ವರ್ಷ ರಾಖಿ ನಂಗೆ ಮಿಸ್ ಇಲ್ದೆ ಕಳಿಸ್ತಾಳೆ. ಸೊ ಎಷ್ಟೋ ಹಳೆ ರಾಖಿಗಳು ನನ್ನ ಫೈಲಲ್ಲಿ ಹಂಗೆ ಇದಾವೆ, ನೀವು ನೋಡಬಹುದು. ಬಟ್ ಈ ರಾಖಿನ ಈಗ ನಾನು ಕಟ್ಕೊಳ್ಳೇಬೇಕು, ಯಾಕಂದ್ರೆ ಪ್ರೀತಿಯಿಂದ ಕಳಿಸ್ತಾಳೆ ಪ್ರತಿ ವರ್ಷ. ಬಟ್ ರಾಖಿ ಕಟ್ಟಕ್ ಯಾರು ಇಲ್ವಲ್ಲ, ಸೊ ನಮ್ಮ ಅಮ್ಮನೇ ರಾಖಿ ಕಟ್ತೀನಿ ಅಂದ್ರು. ಸೊ ನಮ್ಮ ಅಮ್ಮನೇ ರಾಖಿ ಕಟ್ಟಿದ್ರು. ನಿಂಗೆಲ್ಲ ಒಳ್ಳೇದಾಗ್ಲಿ ಅಂತ ಪಾಪ ನಮ್ಮಮ್ಮ ಯಾವಾಗ್ಲೂ ನಂಗೆ ಈ ತರ ಬ್ಲೆಸ್ ಮಾಡ್ತಾರೆ. ಆಮೇಲೆ ಪೂಜೆಗೆ ಅಂತ ಒಳ್ಳೆ ಉಪ್ಪಿಟ್ಟು ಮಾಡಿದ್ರು. ಉಪ್ಪಿಟ್ಟು ಜೊತೆ ಬೀಟ್ರೂಟ್ ಪಲ್ಯನೂ ಇತ್ತು. ಒಂದ್ ಅರ್ಧ ಚಪಾತಿ, ಬೀಟ್ರೂಟ್ ಪಲ್ಯ, ಉಪ್ಪಿಟ್ಟನ್ನ ಹೊಟ್ಟೆಗೆ ಪೂಜೆ ಮಾಡ್ಕೊಂಡು ನಾ ಹೊಟ್ಟಿದ್ದೆ ನಮ್ ವಿಕ್ಕಿ ಬ್ರೋ ಕಡೆ. ಯಾಕಂದ್ರೆ ರಕ್ಷಾಬಂಧನ ದಿನಾನೇ ನಮ್ಮ ಅಕ್ಕ ಒಂದ್ ಕೆಲಸ ಕೊಟ್ಟಿದ್ಲು. ಅದೇನ್ ಕೆಲಸ ಅಂತ ಮುಂದೆ ಹೇಳ್ತೀನಿ. ಅಷ್ಟರಲ್ಲೇ ಬಸವನಗುಡಿಲಿ ನಮ್ ಚೌಡೇಶ್ವರಿ ದೇವಸ್ಥಾನ ಸಿಗುತ್ತೆ. ಸೊ ನಾನಂತೂ ಶುಕ್ರವಾರ ಹೊತ್ತು ಮಿಸ್ ಇಲ್ದೆ ಹೋಗ್ತೀನಿ. ಇವತ್ ಬೇರೆ ಹುಣ್ಣಿಮೆ, ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ಸೊ ಅದಾದ್ಮೇಲೆ ವಿಕ್ಕಿ ಬ್ರೋನ್ ಕರ್ಕೊಂಡು ನಾನು ಹೊರಟಿದ್ದೆ ಗರ್ಲ್ಸ್ ಸ್ಕೂಲ್ಗೆ. ಈ ಸ್ಕೂಲಲ್ಲಿ ನಮ್ಮ ಅಕ್ಕ ಓದಿದ್ದು. ಯಾಕೆ ಈ ಸ್ಕೂಲಿಗೆ ಬಂದಿದ್ದೀನಿ ಅಂದ್ರೆ, ನಿಮ್ಗೆಲ್ಲ ಗೊತ್ತಿದ್ದಂಗೆ HSTR ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಸೊ ಯಾರು ಅಪ್ಲೈ ಮಾಡೋದಿದ್ರೆ ಮಾಡ್ಕೊಳ್ಳಿ. 3ನೇ ತಾರೀಕು 4ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಅದಕ್ಕೋಸ್ಕರ ಕನ್ನಡ ಮಾಧ್ಯಮ ವ್ಯಾಸಂಗ ಸರ್ಟಿಫಿಕೇಟ್ ಮತ್ತೆ ಸ್ಟಡಿ ಸರ್ಟಿಫಿಕೇಟ್ ಬೇಕಿತ್ತು ಅವಳಿಗೆ. ಸೊ ಅದನ್ನ ತಗೊಳಕ್ಕೆ ಅಂತ ಅಂಬಿಕಾ ಬುಕ್ ಸ್ಟಾಲ್ ಹೋದ್ವಿ. ಬಟ್ ಆಮೇಲೆ ನಂಗೆ ಡೌಟ್ ಬಂತು, ಇದಾಗುತ್ತಾ ಇಲ್ವಾ ಅಂತ. ಬೇಡ ಅಂದ್ಬಿಟ್ಟು ನೋಟಿಫಿಕೇಶನ್ ಕೊಟ್ಟಿರೋ ಪ್ರಿಂಟ್ ಒಂಡೆ ತಕೊಂಡು ಸ್ಕೂಲ್ಗೆ ಹೋಗಿ ಫಿಲ್ ಮಾಡಿಸ್ಕೊಂಡು ಬಂದ್ವಿ. ಬಟ್ ಅಷ್ಟು ಈಸಿ ಇರಲಿಲ್ಲ ಫಿಲ್ ಮಾಡಿಸ್ಕೊಂಡ್ ಬರೋದು. ಯಾಕಂದ್ರೆ ಫಾರ್ಮೆಟ್ ಚೇಂಜ್ ಇದೆ, ಅದು ಇದು ಅಂತ ತಲೆನೋವು ಜಾಸ್ತಿನೇ ಆಯ್ತು. ಬಟ್ ಯಾರಾದ್ರೂ ನಮ್ ತರ ಒದ್ದಾಡ್ತಾ ಇದ್ರೆ ಅನುಬಂಧ 6 ಅಂತ ಇರುತ್ತೆ ನೋಡಿ ಕನ್ನಡ ಮಾಧ್ಯಮದ್ದು. ಅದ್ರ ಮೇಲ್ಗಡೆ ಈ ತರ ನೋಟಿಫೈಡ್ ನಂಬರ್ಸ್ ಇರುತ್ತೆ. ಸೊ ಇಷ್ಟಿದ್ರೆ ಸಾಕು, ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾರು ಅಪ್ಲೈ ಮಾಡ್ತಾ ಇದ್ರೆ HSTR ಗೆ ಅಪ್ಲೈ ಮಾಡಿ. ಹೋಗ್ತಾ ದಾರಿಲಿ ಈ ತರ ಒಂದು ಗ್ಲಾಸಿನ ಹೌಸ್ ಸಿಕ್ತು. ಇದು ಯಾವ ಆಫೀಸ್ ಆಗ್ತಿದೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಇವತ್ತಿಗಿಷ್ಟೇ, ನಾಳೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಶರಣು.